press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ಕಳೆದ ತರಗತಿಯಲ್ಲಿ ನಾವೇನು ಮಾಡಿದ್ವಿ? ನಾಮವಾಚಕಗಳನ್ನು ನೋಡಿದ್ವಿ ಅಲ್ವಾ? 8 ಒಂದು ಪ್ರಕಾರದ ನಾಮವಾಚಕಗಳನ್ನು ನೋಡ್ತಿದ್ದೀವಿ. ಹಾಗಾದರೆ ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಪದಗಳಂದರೆ ಏನು, ಪದರಚನೆ ಹೇಗಾಗುತ್ತೆ, ಹಾಗಾದರೆ ಪದಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಫಸ್ಟು ಪದಗಳಂದರೆ ಏನು, ಅದು ಹೇಗೆ ಅಂತಂದರೆ, ಯಾವುದೇ ಒಂದು ಭಾಷೆಯಲ್ಲಿ ಏನಾಗುತ್ತೆ, ತನ್ನ ಸುತ್ತಮುತ್ತಣ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಬೇರೆ ಭಾಷೆಗಳನ್ನು ತನ್ನ ಕೈಗೆ ಸೇರಿಸಿಕೊಂಡು ಪದಗಳು ಬೆಳೀತಾ ಹೋಗ್ತವೆ. ಇಲ್ಲಿ ಅಕ್ಷರಗಳನ್ನು ಅರ್ಥವತ್ತಾಗಿ ಏನು ಮಾಡ್ತಾರೆ, ಜೋಡಿಸಿದಾಗ ಏನಾಗುತ್ತೆ, ಪದ ಒಂದು ರಚನೆ ಆಗುತ್ತೆ. ಅಕ್ಷರಗಳು ಬಿಡಿ ಬಿಡಿಯಾಗಿ ಅಕ್ಷರ ಇರುತ್ತೆ ಅಲ್ವಾ? ಕ ಅಂತಕ್ಕಂಥದ್ದು ಒಂದು ಅಕ್ಷರ, ನ ಅಂತಕ್ಕಂಥದ್ದು ಒಂದು ಅಕ್ಷರ, ಅದಕ್ಕೆ ನಾವು ಡ ಅಂತಕ್ಕಂಥದ್ದು ಒಂದು ಅಕ್ಷರ. ಅರ್ಥ ಆಯ್ತಾ? ಈ ಅಕ್ಷರಗಳು ಬಿಡಿ ಬಿಡಿಯಾಗಿ ಇರ್ತವೆ. ಇವುಗಳನ್ನು ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ಏನಾಗುತ್ತೆ, ಒಂದು ಪದರಚನೆ ಆಗುತ್ತೆ. ಏನಾಗುತ್ತೆ? ಕನ್ನಡ. ಅರ್ಥ ಆಯ್ತಾ? ಇವು ಒಂದೊಂದೇ ಅಕ್ಷರಗಳನ್ನು ನಾವು ಅರ್ಥವತ್ತಾಗಿ ಜೋಡಿಸ್ತಾ ಹೋಗ್ತೀವಿ. ಆ ಜೋಡಿಸ್ತಾ ಹೋದಾಗ ಏನಾಗುತ್ತೆ, ಅಲ್ಲೊಂದು ಪದಗಳು ರಚನೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ಪದಗಳು ಅಂತಂದೇಳಿ ಕರಿತೀವಿ, ಅಥವಾ ಪದರಚನೆ ಅಂತಂದೇಳಿ ಕೂಡ ನಾವಿಲ್ಲಿ ಕರಿತೀವಿ. ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸುವುದಕ್ಕೆ ನಾವೇನು ಮಾಡ್ತೀವಿ, ಅಂಥ ಪದಗಳನ್ನು ಪದಗಳು ಅಂತಂದೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ಕೆಲವೊಂದು ಸಲ ಒಂದೊಂದೇ ಅಕ್ಷರಗಳನ್ನು ಕೂಡ ಪದಗಳು ಅಂತಂದೇಳಿ ನಾವು ಗುರುತಿಸ್ತೀವಿ. ಒಂದೇ ಅಕ್ಷರ ಇದೆಯಪ್ಪ, ಅದು ಪದ ಅಂತಂದೇಳಿ ನಾವು ಗುರುತಿಸ್ತೀವಿ. ಹಾಗಾದರೆ ಯಾವುದದು? ಆ ಮನೆ, ಈ ಸ್ಕೂಲು, ಅಥವಾ ಈ ಶಾಲೆ. ಆ ಮನೆ, ಈ ಶಾಲೆ ಅಂತಂದೇಳಿ ಏನು ನಾವು ಗುರುತಿಸ್ತಾ ಹೋಗ್ತೀವಲ್ಲ, ಅವು ಒಂದೊಂದೇ ಪದಗಳಾಗಿರ್ತವೆ. ಆ ಮನೆ ಇದು ಒಂದು ಪದ, ಒಂದೇ ಅಕ್ಷರ ಆದರೂ ಕೂಡ ಒಂದು ಪದ. ಈ ಶಾಲೆ, ಈ ಅನ್ನೋದು ಕೂಡ ಒಂದು ಪದವಾಗಿರುತ್ತೆ. ಅಂದರೆ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ಪದ ಅಂತಕ್ಕಂಥದ್ದು ಬರುತ್ತೆ ನಮಗೆ. ಅರ್ಥ ಆಯ್ತಾ? ಕೆಲವೊಂದು ಸಲ ಒಂದೇ ಅಕ್ಷರನೂ ಕೂಡ ಅದು ಪದಗಳಾಗ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಅದರಲ್ಲಿ ಆ ಪದಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೆಯದು ದೇಶ್ಯ ಪದಗಳು, ಎರಡನೇದು ಅನ್ಯ ದೇಶ್ಯ ಪದಗಳು. ಹಾಗಾದರೆ ದೇಶೀಯ ಪದಗಳು ಅಂದರೆ ಏನು ಅಂದರೆ, ಆಯಾ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಂತವಾಗಿ ಅಲ್ಲೇ ಪದಗಳು ಏನು ರಚನೆ ಆಗ್ತಾ ಹೋಗ್ತಾವಲ್ಲ ಅಂಥವನ್ನು ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ಅದರ ಒಂದು ಮೂಲ ಅಲ್ಲೇ ಹುಟ್ಟಬೇಕಾಗಿರುತ್ತೆ. ಅದು ಆಯಾ ಭಾಷೆಯ ಒಂದು ಸ್ವಂತ ಪದಗಳನ್ನು ಅಥವಾ ಮೂಲ ಪದಗಳನ್ನು ದೇಶೀಯ ಪದಗಳು ಅಂತಂದೇಳಿ ನಾವು ಕರಿತೀವಿ. ನಂತರ ಅನ್ಯ ದೇಶ ಪದಗಳು ಅಂದ್ರೇನು? ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಗಳನ್ನು ಹೊರತುಪಡಿಸಿ, ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಗಳನ್ನು ಹೊರತುಪಡಿಸಿ ಬೇರೆ ಭಾಷೆಯಿಂದ ಏನೇನು ಬರ್ತಾ ಹೋಗ್ತಾವಲ್ಲ, ಹಲವಾರು ಭಾಷೆಯಿಂದ ಕನ್ನಡಕ್ಕೆ ಬಂದಿದ್ದಾವೆ. ಪರ್ಷಿಯನ್ ಭಾಷೆಯಿಂದ ಬಂದಿದೆ, ಅರೇಬಿಕ್ ಭಾಷೆಯಿಂದ ಬಂದಿದೆ, ಉರ್ದು ಭಾಷೆಯಿಂದ ಬಂದಿದೆ, ಹೌದಾ, ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಇಂಥ ಪದಗಳನ್ನೆಲ್ಲವನ್ನು ಕೂಡ ನಾವು ಅನ್ಯ ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ಅರ್ಥ ಆಯ್ತಲ್ಲ ನಿಮಗೆ? ದೇಶೀಯ ಪದಗಳಂದ್ರೇನು, ಅನ್ಯ ದೇಶೀಯ ಪದಗಳಂದ್ರೇನು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಪ್ರಮುಖವಾಗಿ ಅದೇ ಆಯಾ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸ್ವಂತವಾಗಿ ಅಥವಾ ಮೂಲ ಭಾಷೆಯಲ್ಲೇ ಏನು ಪದಗಳು ಬೆಳೀತಾ ಹೋಗ್ತಾವಲ್ಲ ಅಂಥವುಗಳನ್ನು ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ಆ ದೇಶಗಳ ಪದಗಳು ಹಲವಾರು ರೀತಿಗೆ ಸಂಬಂಧಪಟ್ಟಂಥ ಪದಗಳಾಗಿವೆ. ಒಂದು ದೇಹದ
ಅಂಗರಚನೆಗೆ ಸಂಬಂಧಪಟ್ಟ ಹಾಗೆ ಕೈ, ಕಾಲು ಇವುಗಳನ್ನೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ತಲೆ, ಹೊಟ್ಟೆ, ಕೈ, ಕಾಲು ಇವೆಲ್ಲವೂ ಕೂಡ ಅಂಗಾಂಗಗಳಿಗೆ ಸಂಬಂಧಪಟ್ಟಂಥ ಪದಗಳು. ಇವು ದೇಶೀಯ ಪದಗಳು. ಅದರ ಜೊತೆಗೆ ಸಂಬಂಧವನ್ನು ಏರ್ಪಡಿಸುವಂಥ ಪದಗಳು ಕೂಡ ದೇಶೀಯ ಪದಗಳಿದ್ದಾವೆ. ಅಪ್ಪ, ಅಮ್ಮ ಅಲ್ವಾ, ಅಜ್ಜ, ಅಜ್ಜಿ ಇವೆಲ್ಲವೂ ಕೂಡ ಸಂಬಂಧದ ವಾಚಕಗಳಾಗಿದ್ದಾವೆ. ಇವನು ಕೂಡ ದೇಶೀಯ ಪದಗಳನ್ನು ನಾವು ಗುರುತಿಸ್ತೀವಿ. ಅಲ್ಲದೆ ಸಂಖ್ಯಾ ಪದಗಳನ್ನು 1ರಿಂದ 100ರವರೆಗೆ ಅಥವಾ 1ರಿಂದ 900ರ ಒಳಗೆ ಏನು ಬರ್ತಾ ಹೋಗ್ತಾವೋ ಅವುಗಳನ್ನು ಸಂಖ್ಯಾ ಪದಗಳು. ಅವನು ಕೂಡ ಕನ್ನಡದಲ್ಲಿಯೇ ಅಥವಾ ದೇಶೀಯ ಪದದಲ್ಲಿಯೇ ನಾವು ಗುರುತಿಸ್ಬೋದು. 1ರಿಂದ 999ರ ಸಂಖ್ಯೆ ಏನಿದೆ ಅವೆಲ್ಲವೂ ಕೂಡ ದೇಶೀಯ ಪದಗಳಾಗಿದ್ದಾವೆ. ಹಾಗೆ ಸರ್ವನಾಮಕ್ಕೆ ಸಂಬಂಧಪಟ್ಟಾಗೂ ಕೂಡ ನಾವು ದೇಶೀಯ ಪದಗಳನ್ನು ನೋಡ್ತಾ ಹೋಗ್ಬೋದು. ಅವನು, ಇವನು, ಅವಳು, ಇವಳು ಇವೆಲ್ಲವೂ ಕೂಡ ಒಂದು ಸರ್ವನಾಮಕ್ಕೆ ಸಂಬಂಧಪಟ್ಟ ಹಾಗೆ ದೇಶೀಯ ಪದಗಳು. ಹಾಗೆಯೇ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಪದಗಳನ್ನು ನೋಡ್ತಾ ಹೋಗ್ತೀವಿ. ಯಾವ್ಯಾವುದು? ಮನೆಗೆ, ಅಕ್ಕನಿಂದ ಇವೆಲ್ಲವೂ ಕೂಡ ವಿಭಕ್ತಿ ಪ್ರತ್ಯಯಗಳಲ್ಲಿ ನಾವು ನೋಡ್ತೀವಲ್ವಾ. ಸೊ ಹಾಗಾಗಿ ವಿಭಕ್ತಿ ಸಂಬಂಧಪಟ್ಟ ಹಾಗೇನೂ ಕೂಡ ನಾವು ದೇಶೀಯ ಪದಗಳನ್ನು ನೋಡ್ತಾ ಹೋಗ್ತೀವಿ. ಅದಾದ ನಂತರದಲ್ಲಿ ಕೆಲವೊಂದು ಏನನ್ನು ಗುರುತಿಸ್ಬೋದಪ್ಪ ಇಲ್ಲಿ ಅಂದರೆ ನಿರ್ದಿಷ್ಟ ಒಂದು ಪದಗಳನ್ನು ಅಂದರೆ ಪದಾರ್ಥಗಳಲ್ಲೂ ಕೂಡ ನಾವು ಗುರುತಿಸ್ತಾ ಹೋಗ್ತೀವಿ. ಯಾವುದ್ಯಾವುದು? ಉಪ್ಪು, ಹಾಲು ಇವೆಲ್ಲವೂ ಕೂಡ ನಾವು ಆಹಾರವನ್ನಾಗಿ ಉಪಯೋಗಿಸ್ತೀವಲ್ಲ ಅಂಥ ಪದಾರ್ಥಗಳು. ಇವನು ಕೂಡ ಒಂದು ಕನ್ನಡದಲ್ಲಿರ್ತಕ್ಕಂತಹ ದೇಶೀಯ ಪದಗಳು. ಆದರೆ ಅನ್ಯ ದೇಶ ಪದಗಳು ಅಂತಂದರೆ ಏನು? ಆಯಾ ಭಾಷೆಯಿಂದ ಬರದೆ ಬೇರೆ ಭಾಷೆಯಿಂದ ಬರ್ತಕ್ಕಂತಹ ಪದಗಳನ್ನು ನಾವೇನಂತ ಕರಿತೀವಿ? ಅನ್ಯ ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ಉದಾಹರಣೆ, ಕನ್ನಡದಲ್ಲಿ ಹಲವಾರು ಭಾಷೆಗಳು ಬಳಕೆ ಆಗಿದ್ದಾವೆ ಅಂತಂದೇಳಿ ನಾನು ಹೇಳಿದ್ದೀನಿ. ಅರೇಬಿಕ್ ಭಾಷೆಯನ್ನು ನೋಡ್ತೀವಿ, ಅಂದರೆ ಅರಬ್ಬಿ ಭಾಷೆ ಅಂತಂದೇಳಿ ಕರಿತೀವಿ. ಆಮೇಲೆ ಗ್ರೀಕ್ ಅಥವಾ ರೋಮನ್ ಭಾಷೆಯಿಂದನೂ ಕೂಡ ಬಂದಿದ್ದಾವೆ. ಹಾಗೆಯೇ ಅದರ ಜೊತೆ ಪೋರ್ಚುಗೀಸ್ ಭಾಷೆಯಿಂದ ಬಂದಿದ್ದಾವೆ. ನಂತರ ಉರ್ದು, ಇಂಗ್ಲೀಷ್, ಹಿಂದೂಸ್ತಾನಿ ಈ ರೀತಿಯ ಒಂದು ಭಾಷೆಗಳಿಂದ ಏನು ಕನ್ನಡಕ್ಕೆ ಬಳಕೆ ಆಗಿದ್ದಾವಲ್ಲ ಅಂಥ ಒಂದು ಪದಗಳನ್ನು ನಾವು ಅನ್ಯ ದೇಶೀಯ ಪದಗಳು ಅಂತಂದೇಳಿ ಇಲ್ಲಿ ನಾವು ಗುರುತಿಸ್ತೀವಿ. ಅರ್ಥ ಆಯ್ತಲ್ಲ ನಿಮಗೆ? ದೇಶೀಯ ಪದಗಳಂದ್ರೇನು, ಅನ್ಯ ದೇಶೀಯ ಪದಗಳಂದರೆ ಏನು ಅನ್ನೋದನ್ನು. ಸೊ ಪದಗಳು ಅಂದರೆ ಏನು ಅನ್ನೋದನ್ನು ಪ್ರಮುಖವಾಗಿ ಮೊದಲು ನೀವು ಬರ್ಕೊಳ್ಳಿ. ಅದಾದ ನಂತರದಲ್ಲಿ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಬರ್ಕೊಳ್ಳೋವಂತ್ರಿ ನೀವು. ಓಕೆ, ಹಲವು ಅಕ್ಷರಗಳನ್ನು ಅರ್ಥವತ್ತಾಗಿ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ಏನಾಗುತ್ತೆ? ಒಂದು ಪದವಾಗುತ್ತದೆ. ಜೋಡಿಸಿದಾಗ ಪದ ರಚನೆಯಾಗುತ್ತದೆ. ಪದರಚನೆಯಾಗುತ್ತದೆ. ಕೆಲವೊಮ್ಮೆ ಅದನ್ನು ಕೂಡ ಬರೆದಿರ್ತೀನಿ, ನೋಡ್ಕೊಳ್ಳಿ. ಕೆಲವೊಮ್ಮೆ ಒಂದೇ ಅಕ್ಷರವು ಏನಾಗುತ್ತೆ? ಪದ ಅಂತಂದೇಳಿ ಕರೆಯಲ್ಪಡುತ್ತೆ. ಪದವೆಂದು ಕರೆಯಲ್ಪಡುತ್ತದೆ.
ಸೊ ಇದಕ್ಕೆ ಉದಾಹರಣೆ ಏನನ್ನು ನಾವು ಹೇಳ್ಬೋದು ಅಂದರೆ ಆ ಮನೆ, ಆ ಅಂತಕ್ಕಂಥದ್ದನ್ನು ಆ ಮನೆ ಅಂತಂದೇಳಿ ಕರಿತೀವಲ್ಲ ಅದು ಆಗಿರ್ಬೋದು. ಅಥವಾ ಈ ತೋಟ, ಈ ತೋಟ ಇತ್ಯಾದಿ. ಸೊ ಈ ರೀತಿಯ ಒಂದು ಪದಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ನಂತರ ಪದಗಳಲ್ಲಿ 2 ಪ್ರಕಾರಗಳಿವೆ. ಪದಗಳಲ್ಲಿ 2 ವಿಧಗಳಿವೆ ಅಥವಾ ಪ್ರಕಾರಗಳಿವೆ ಅಂತಂದೇಳಿ ಕೂಡ ನಾವು ಕರಿಬೋದು. ಯಾವ್ಯಾವುದು ಹಾಗಾದರೆ? ದೇಶೀಯ ಪದಗಳು, ದೇಶೀಯ ಪದಗಳು. ಎರಡನೇದು ಅನ್ಯ ದೇಶೀಯ ಪದಗಳು. ಅನ್ಯ ದೇಶೀಯ ಪದಗಳು. ಹಾಗಾದರೆ ದೇಶೀಯ ಪದಗಳು ಅಂದರೆ ಏನು? ದೇಶ ಪದಗಳು ಉದಾಹರಣೆ ಕೊಡಿ. ಓಕೆ, ದೇಶ ಪದಗಳು ಅಂತಂದರೆ ಕನ್ನಡದಲ್ಲಿರ್ತಕ್ಕಂತಹ ಮೂಲ ಪದಗಳನ್ನು ನಾವು ದೇಶೀಯ ಪದಗಳು ಅಥವಾ ಸ್ವಂತ ಪದಗಳನ್ನು ನಾವೇನಂತ ಕರಿತೀವಿ? ದೇಶೀಯ ಪದಗಳು ಅಥವಾ ಶುದ್ಧ ಕನ್ನಡ ಪದಗಳು ಅಂತಂದೇಳಿ ಕೂಡ ಕರಿಬೋದಾಗಿದೆ. ಸೊ ಇದಕ್ಕೆ ಕನ್ನಡದಲ್ಲಿರುವ ಮೂಲ ಪದಗಳನ್ನು ಅಥವಾ ಶುದ್ಧ ಬ್ರಾಕೆಟಲ್ಲಿ ಬರ್ಕೊಂಡಿರಿ, ಶುದ್ಧ ಕನ್ನಡ ಪದಗಳನ್ನು ಸೊ ಕನ್ನಡದಲ್ಲಿರುವ ಮೂಲ ಪದಗಳನ್ನು ಅಥವಾ ಶುದ್ಧ ಕನ್ನಡ ಪದಗಳನ್ನು ದೇಶೀಯ ಪದಗಳು. ಸೊ ಇಲ್ಲಿ ಹಲವಾರು ರೀತಿಯಲ್ಲಿ ಅಂಗಾಂಗಗಳಿಗೆ ಸಂಬಂಧಪಟ್ಟ ಹಾಗೆ, ಸಂಬಂಧ ವಾಚಕಗಳಿಗೆ ಸಂಬಂಧಪಟ್ಟ ಹಾಗೆ, ವಿಭಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಸರ್ವನಾಮಕ್ಕೆ ಸಂಬಂಧಪಟ್ಟ ಹಾಗೆ ಪದಗಳನ್ನು ನಾವು ಕೆಲವೊಂದು ಪದಗಳನ್ನು ನೋಡ್ತಾ ಹೋಗ್ತೀವಿ. ಅವುಗಳನ್ನು ದೇಶೀಯ ಪದಗಳು ಅಂತಂದೇಳಿ ಕೂಡ ನಾವಿಲ್ಲಿ ಕರಿತಾ ಹೋಗ್ತೀವಿ. ಉದಾಹರಣೆ ಸೊ ಒಂದೊಂದಕ್ಕೆ ನಾನು ನೀಡ್ತಾ ಹೋಗ್ತೀನಿ. ಉದಾಹರಣೆ ಅಂಗಾಂಗಗಳಿಗೆ ಸಂಬಂಧಪಟ್ಟ ಹಾಗೆ ಏನಿರ್ಬೋದು? ಕೈ, ತಲೆ, ಹೊಟ್ಟೆ, ಇತ್ಯಾದಿ. ಓಕೆ, ನೆಕ್ಸ್ಟ್ ಯಾವುದು? ಇನ್ನೊಂದು ಸಂಬಂಧವಾಚಕ ಅಂತೇಳಿ ಕೂಡ ಕರಿಬೋದು.
ಸಂಬಂಧವಾಚಕ ಅಂದರೆ ಅಪ್ಪ, ಅವ್ವ, ಅಪ್ಪ, ಅಮ್ಮ, ನಂತರ ಅಜ್ಜ, ಅಜ್ಜಿ, ಏನು ನಂತರ ಇನ್ನೊಂದು ಯಾವುದು ಬರುತ್ತೆ? ಸರ್ವನಾಮಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ವನಾಮಗಳಿಗೆ ವಾಚಕಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವುದು ಬರುತ್ತೆ? ನಾನು, ಅವನು, ಅರ್ಥ ಆಯ್ತಲ್ಲ? ಸೊ ಅಕ್ಷರಗಳು ಅಥವಾ ಪದಗಳಂದರೆ ಅಕ್ಷರಗಳನ್ನು ಅರ್ಥವತ್ತಾಗಿ ಜೋಡಿಸಿದಾಗ ಪದ ರಚನೆ ಆಗುತ್ತೆ ಅನ್ನೋದು ಗೊತ್ತು. ಅಥವಾ ಕೆಲವೊಮ್ಮೆ ಒಂದೇ ಅಕ್ಷರವು ಕೂಡ ಪದ ಅಂತಂದೇಳಿ ಕರೆಯಲ್ಪಡುತ್ತದೆ. ಉದಾಹರಣೆ ಯಾವುದಾಗಾದರೆ ಆ ಮನೆ, ಈ ತೋಟ ಅಂತಕ್ಕಂಥದ್ದು. ಆದರೆ ಪದಗಳಲ್ಲಿ ಪ್ರಮುಖವಾಗಿ 2 ರೀತಿಯ ಒಂದು ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳು ಅಂತಂದೇಳಿ. ಆದರೆ ದೇಶೀಯ ಪದಗಳಂದರೆ ಏನು ಅಂತಂದರೆ ಕನ್ನಡದಲ್ಲಿರ್ತಕ್ಕಂತಹ ಮೂಲ ಪದಗಳನ್ನು ಅಥವಾ ಆಯಾ ಭಾಷೆಗೆ ಸಂಬಂಧಪಟ್ಟ ಸ್ವಂತ ಪದಗಳನ್ನು, ಮೂಲ ಪದಗಳು ಅಂದರೂ ಒಂದೇ, ಸ್ವಂತ ಪದಗಳು ಅಂದರೂ ಕೂಡ ಒಂದೇ. ಸೊ ಮೂಲ ಪದಗಳನ್ನು ಅಥವಾ ಶುದ್ಧ ಕನ್ನಡ ಪದಗಳನ್ನು ದೇಶೀಯ ಪದಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಅವು ಅಂಗಾಂಗಗಳಿಗೆ ಸಂಬಂಧಪಟ್ಟಂಥ ಪದಗಳಾಗಿರ್ಬೋದು ಅಥವಾ ಸಂಬಂಧವಾಚಕಗಳಿಗೆ ಸಂಬಂಧಪಟ್ಟಂಥವುಗಳಾಗಿರ್ಬೋದು, ನಂತರ ಸರ್ವನಾಮಗಳಿಗೆ ಸಂಬಂಧಪಟ್ಟಂಥ ಪದಗಳಾಗಿರ್ಬೋದು, ಅಥವಾ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ ಪದಗಳಾಗಿರ್ಬೋದು. ಅಷ್ಟೇ ಅಲ್ಲದೆ ಸಂಖ್ಯಾವಾಚಕಗಳಿಗೆ 1 ರಿಂದ 999 ಅಂತಂದೇಳಿ ನಾವೇನು ಕರಿತೀವಲ್ಲ ಅಂಥ ಪದಗಳನ್ನೆಲ್ಲವನ್ನು ಕೂಡ ನಾವು ದೇಶೀಯ ಪದಗಳು ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಯಾವುದು? ಸಂಬಂಧ ಆಯಿತು, ಸರ್ವನಾಮ ಆಯಿತು. ದೆನ್ ಈ ನೆಕ್ಸ್ಟ್ ಒನ್ ಯಾವುದು? ಸಂಖ್ಯಾವಾಚಕಗಳಿಗೆ ಸಂಬಂಧಪಟ್ಟ ಹಾಗೆ. ಸಂಖ್ಯಾವಾಚಕಗಳು ಅಂದರೆ ಯಾವುದಪ್ಪ ಅಂದರೆ 1 ರಿಂದ 999 ಹೊರಗಿನ ಸಂಖ್ಯೆಗಳು. ಅರ್ಥ ಆಯ್ತಾ? ಇವಿಷ್ಟು ದೇಶೀಯ ಪದಗಳು. ಹಾಗಾದರೆ ಸೆಕೆಂಡ್ ಒನ್ ಅನ್ಯ ದೇಶೀಯ ಪದಗಳು. ಅನ್ಯ ದೇಶ ಪದಗಳು ಎಂದರೇನು? ಸೊ ಅನ್ಯ ಅಂದರೆ ಬೇರೆ ಅಂತ, ಅಲ್ಲೇ ಹೆಸರೇ ಸೂಚಿಸುತ್ತೆ ಆ ಪದನೇ. ಅನ್ಯ ಅಂದರೆ ಬೇರೆ, ಅಂದರೆ ಬೇರೆ ಭಾಷೆಯಿಂದ ಬಂದಿರತಕ್ಕಂಥ ಪದಗಳನ್ನು ಅನ್ಯ ದೇಶ ಪದಗಳು ಅಂತಂದೇಳಿ ಕರಿತೀವಿ. ಅನ್ಯ ಅಂತಂದರೆ ಬೇರೆ.
ಸಂಸ್ಕೃತ ಅಥವಾ ಪ್ರಾಕೃತ. ಪ್ರಾಕೃತ ಭಾಷೆಯ ಪದಗಳನ್ನು ಹೊರತುಪಡಿಸಿ, ಪ್ರಾಕೃತ ಭಾಷೆಯ ಪದಗಳನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದ ಪದಗಳನ್ನು ಏನಂತ ಕರಿತೀವಿ? ಅನ್ಯ ದೇಶೀಯ ಪದಗಳು. ಸಿಂಪಲ್ಲಾಗಿ ಹೇಳ್ಬೋದು. ಅಂದರೆ ಮೂಲ ರೂಪದಲ್ಲಿರ್ತಕ್ಕಂಥ, ಅಂದರೆ ಕನ್ನಡದಲ್ಲಿರ್ತಕ್ಕಂಥ ಮೂಲ ಪದಗಳನ್ನು ನಾವು ದೇಶೀಯ ಪದಗಳು ಅಂತಂದೇಳಿ ಕರಿತೀವಿ. ಅನ್ಯ ದೇಶ ಅಂದರೆ ಬೇರೆ ಭಾಷೆ, ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಯನ್ನು ಹೊರತುಪಡಿಸ್ಕೊಂಡು ಏನು ಬೇರೆ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರ್ತಾವಲ್ಲ ಅಂಥ ಒಂದು ಪದಗಳನ್ನು ನಾವು ಅನ್ಯ ದೇಶೀಯ ಭಾಷೆಗಳು, ಅನ್ಯ ಅಂದರೆ ಬೇರೆ ಪದಗಳು ಅಂತಂದೇಳಿ ಕರಿತೀವಿ. ಉದಾಹರಣೆ, ಎಲ್ಲ ಭಾಷೆಗಳಿಂದಲೂ ಕೂಡ ಬಂದಿದ್ದಾವೆ. ಇಂಗ್ಲೀಷ್ ಭಾಷೆಯಿಂದ ಬಂದಿದೆ, ಪರ್ಷಿಯನ್ ಭಾಷೆಯಿಂದ ಬಂದಿದೆ, ಅರೇಬಿಕ್ ಭಾಷೆಯಿಂದ ಬಂದಿದ್ದಾವೆ, ಉರ್ದು ಭಾಷೆಯಿಂದ ಬಂದಿದೆ, ಹಿಂದೂಸ್ತಾನಿ ಭಾಷೆಯಿಂದಲೂ ಕೂಡ ಬಂದಿದ್ದಾವೆ. ಸೊ ಕೆಲವೊಂದು ಭಾಷೆಗಳ ಒಂದು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಓಕೆ, ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಬಂದಿರೋದು ಯಾವ್ದ್ಯಾವುದು? ಗ್ರೀಕ್ ಮತ್ತು ರೋಮನ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದ್ದಾವೆ. ಕನ್ನಡಕ್ಕೆ ಬಂದಂಥ ಪದಗಳು. ಯಾವ್ಯಾವ ಪದಗಳು ಬಂದಿದ್ದಾವೆ? ದಮ್ಮಡಿ, ದಮ್ಮು, ಅರ್ಥ ಆಯ್ತಾ? ನಂತರ ಯಾವ ಭಾಷೆ? ಪರ್ಷಿಯನ್. ಪರ್ಷಿಯನ್ ಭಾಷೆಯಿಂದ ಯಾವುದು? ಅಬಖಾರಿ, ರಸ್ತೆ, ದವಾಖಾನಿ, ಇತ್ಯಾದಿಗಳು. ಇನ್ನೂ ಬೇಕಾದಷ್ಟಿದ್ದಾವೆ. ನಂತರ ಯಾವುದು? ಅರೇಬಿಕ್. ಅರೇಬಿಕ್ ಭಾಷೆಯಿಂದ ಯಾವ್ಯಾವ್ದು ಬಂದಿದ್ದಾವೆ? ಅಮಾನತ್, ಅಸಲು. ಓಕೆ, ನಂತರ ಇನಾಮು, ಕಾಯ್ದೆ. ಈ ರೀತಿಯ ಒಂದು ಪದಗಳು ಬರ್ತಾ ಹೋಗ್ತವೆ. ಕಾಯ್ದೆ, ಕಾನೂನು ಅಂತೀವಲ್ಲ ಅದು. ನಂತರ ಯಾವುದು?
ಉರ್ದು ಭಾಷೆಯಿಂದ ಅಥವಾ ಪೋರ್ಚುಗೀಸ್ ಭಾಷೆಯಿಂದ. ಉರ್ದು ಭಾಷೆಯಿಂದ ಯಾವುದ್ಯಾವ್ದು ಬಂದಿದೆ? ಕಿಮ್ಮತ್ತು, ಕಿಮ್ಮತ್ತು, ತಾರೀಕು, ತಾಲೂಕು, ತಾಲೂಕು ಇತ್ಯಾದಿ ಪದಗಳು. ಮತ್ತು ಪೋರ್ಚುಗೀಸ್ ಪದಗಳಿಂದನೂ ಕೂಡ ಬಂದು ಮೇಜು, ಪೋರ್ಚುಗೀಸ್ ಪದಗಳು. ಪೋರ್ಚುಗೀಸ್, ಪೋರ್ಚುಗೀಸ್ ಪದಗಳು ಮೇಜು, ತಂಬಾಕು, ಓಕೆ, ಮತ್ತು ಸಾಬೂನು, ಸಾಬೂನು, ಆಸ್ಪತ್ರೆ, ಈ ರೀತಿಯ ಪದಗಳನ್ನು ನಾವು ಪೋರ್ಚುಗೀಸ್ ಪದಗಳಿಂದ ನೋಡ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಅನ್ಯ ಭಾಷೆ ಪದಗಳು, ಅಂದರೆ ಬೇರೆ ಭಾಷೆಗಳಿಂದ, ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆ ನಾವು ಹೊರತುಪಡಿಸ್ಕೊಂಡು ಏನು ಬೇರೆ ಭಾಷೆಗಳಿಂದ ಬರ್ತಾ ಹೋಗ್ತಾವಲ್ಲ ಕನ್ನಡಕ್ಕೆ, ಅವುಗಳನ್ನು ಅನ್ಯ ದೇಶ ಭಾಷೆಗಳು ಅಥವಾ ಪದಗಳು ಅಂತಂದೇಳಿ ಕರಿತೀವಿ. ಗ್ರೀಕ್ ಮತ್ತು ರೋಮನಿಂದ, ಪರ್ಷಿಯನ್ ಭಾಷೆಯಿಂದ, ಅರೇಬಿಕ್ ಭಾಷೆಯಿಂದ, ಉರ್ದು, ಪೋರ್ಚುಗೀಸ್, ಹಿಂದೂಸ್ತಾನಿ, ಹೀಗೆ ಹಲವಾರು ಭಾಷೆಗಳಿಂದ ಏನಾಗಿದೆ ಕನ್ನಡಕ್ಕೆ ಕೆಲವೊಂದು ಪದಗಳು ಬಳಕೆಯನ್ನು ಮಾಡ್ಕೊಂಡಿದ್ದೀವಿ ಅಥವಾ ಬಳಕೆ ಆಗಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗುರುತಿಸ್ಬೋದಾಗಿದೆ. ಅರ್ಥ ಆಯ್ತಲ್ವಾ? ಹಾಗಾದರೆ ತತ್ಸಮ ತದ್ಭವ ಅಂದ್ರೇನು? ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ತತ್ಸಮ ತದ್ಭವ ಅಂದರೆ ಏನು? ನೀವು ಈಗಾಗಲೇ 7ನೇ ತರಗತಿಯಲ್ಲಿನೇ ಓದ್ಕೊಂಡು ಬಂದಿದ್ದೀರಾ ಅಲ್ವಾ? ಅಂದರೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಏನು ಮಾಡ್ತೀವಿ, ಬಳಕೆಯನ್ನು ಮಾಡ್ಕೊಳ್ತೀವಿ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಂಡು ಬರುತ್ತೆ. ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟಿರುತ್ತೆ ಅಥವಾ ಸಂಪೂರ್ಣವಾಗಿಯೂ ಕೂಡ ಬದಲಾವಣೆಗೆ ಒಳಪಟ್ಟಿರುತ್ತೆ. ಅಂಥದ್ದನ್ನು ನಾವೇನು ಕರಿತೀವಿ? ತತ್ಸಮ. ಬದಲಾವಣೆಗೆ ಒಳಪಟ್ಟಂಥ ಪದಗಳು ಇದ್ದಾವೆ. ಎಲ್ಲಿ? ತತ್ಸಮದಲ್ಲಿ, ತದ್ಭವದಲ್ಲಿ. ತತ್ಸಮ ತದ್ಭವ ಅಂದ್ರೇನು ಅನ್ನೋದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ, ಕನ್ನಡಕ್ಕೆ ಸಂಸ್ಕೃತ ಅಥವಾ ಪ್ರಾಕೃತ ಪದಗಳನ್ನು ಪಡೆದುಕೊಳ್ಬೇಕಾದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಅಥವಾ ಸಂಪೂರ್ಣವಾಗಿಯೂ ಕೂಡ ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಂಥ ಒಂದು ಪದಗಳು ನಮ್ಮ ತತ್ಸಮದಲ್ಲಿ ಅಥವಾ ತದ್ಭವದಲ್ಲಿ ನೋಡ್ತಾ ಹೋಗ್ತೀವಿ. ಅಥವಾ ತತ್ಸಮ ಅಂದರೆ ಏನು? ಉದಾಹರಣೆ ಕೊಡಿ ಅಂತಂದರೆ, ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಯಾವುದೇ ಬದಲಾವಣೆಯನ್ನು ಮಾಡ್ದೇನೆ, ಅರ್ಥ ಆಯ್ತಾ? ಯಾವುದೇ ಬದಲಾವಣೆ ಮಾಡದೆ ಹಾಗೆಯೇ ಬಳಸಿದರೆ ಅಂತಹ ಒಂದು ಪದಗಳನ್ನು ನಾವು ತತ್ಸಮ ಪದಗಳು. ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಕೆಲವೊಂದು ಪದಗಳು ಏನಾಗ್ತವೆ, ಯಾವುದೇ ರೀತಿಯ ಒಂದು ಬದಲಾವಣೆಯನ್ನು ಮಾಡಿಕೊಳ್ದೇನೆ ಯಥಾವತ್ತಾಗಿ ಬರುವಂಥ ಒಂದು ಪದಗಳನ್ನು ತತ್ಸಮ ಅಂತಂದೇಳಿ ಕರಿತಾ ಹೋಗ್ತೀವಿ. ತತ್ ಅಂದರೆ ಏನಂತ ಕರಿತೀವಿ? ತತ್ ಅಂದರೆ ಸಮ. ತತ್ ಅಂದರೆ ಅದಕ್ಕೆ ಅಂತ. ಯಾವುದಕ್ಕೆ? ಯಾವುದಕ್ಕೆ ಬರುತ್ತಿಲ್ಲಿ? ಸಂಸ್ಕೃತಕ್ಕೆ.
ಅರ್ಥ ಆಯ್ತಾ? ಸಮ ಅಂದರೆ ಸಮಾನವಾದುದು. ಓಕೆ, ತತ್ಸಮ, ಸಂಸ್ಕೃತಕ್ಕೆ ಸಮಾನವಾದಂಥ ಒಂದು ಪದಗಳನ್ನು ತತ್ಸಮ ಅಂತಂದೇಳಿ ಕರಿತೀವಿ. ಇಲ್ಲಿ ಇಂಥ ಒಂದು ಪದಗಳನ್ನು ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆಯನ್ನು ಮಾಡೋದಿಲ್ಲ. ಆ್ಯಸ್ ಇಟ್ ಈಸ್ ಆ ಒಂದು ಪದಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಯಥಾವತ್ತಾಗಿ ಆ ಒಂದು ಪದಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಅವುಗಳನ್ನು ತತ್ಸಮ ಅಂತಂದೇಳಿ ಕರಿತಾ ಹೋಗ್ತೀವಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ರೀತಿ ಬದಲಾವಣೆ ಆಗಬಾರ್ದು. ಬದಲಾವಣೆ ಹೊಂದದೆ ಹಾಗೆಯೇ ಬಂದು ಸೇರಿದ ಒಂದು ಪದಗಳನ್ನು ತತ್ಸಮ ಅಂತಂದೇಳಿ ಕರಿತೀವಿ. ತತ್ ಅಂದರೆ ಅದಕ್ಕೆ ಅಂತಂದೇಳಿ, ಸಮ ಅಂದರೆ ಸಮಾನವಾದದ್ದು, ಅಂದರೆ ಸಂಸ್ಕೃತಕ್ಕೆ ಸಮಾನವಾದಂಥ ಒಂದು ಪದಗಳನ್ನು ತತ್ಸಮ. ತದ್ಭವ ಅಂದರೆ ಏನು? ತದ್ಭವ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟಿರುತ್ತೆ, ಅಥವಾ ಸಂಪೂರ್ಣವಾಗಿಯೂ ಕೂಡ ಬದಲಾವಣೆಗೆ ಒಳಪಟ್ಟಿರುತ್ತೆ. ಅಂಥ ಒಂದು ಪದಗಳನ್ನು ನಾವೇನಂತ ಕರಿತೀವಿ? ತದ್ಭವ ಅಂತಂದೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ತತ್ಸಮ ಅಂದರೆ ಯಾವುದೇ ರೀತಿ ಬದಲಾವಣೆಗೆ ಒಳಪಟ್ಟಿರೋದಿಲ್ಲ, ಯಥಾವತ್ತಾಗಿ ಹಾಗೆ ಬರೋದನ್ನು ತತ್ಸಮ ಅಂತೀವಿ. ತದ್ಭವ ಅಂತಂದರೆ ಏನಪ್ಪ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟಿರುತ್ತೆ, ಅಥವಾ ಸಂಪೂರ್ಣವಾಗಿಯೂ ಕೂಡ ಬದಲಾವಣೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಪದಗಳನ್ನು ತದ್ಭವ ಅಂತಂದೇಳಿ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇಲ್ಲಿ ಕೂಡ ತದ್ ಅಂದರೆ ಏನು? ಅದರಿಂದ. ತತ್ ಅಂದರೆ ಅದರಿಂದ. ಯಾವುದರಿಂದ? ಸಂಸ್ಕೃತದಿಂದ. ಭವ ಅಂದರೆ ಹುಟ್ಟಿದ್ದು, ಅದರಿಂದ ಹುಟ್ಟಿದ್ದು ಅಂತಂದೇಳಿ ಕರಿತೀವಿ. ಭವ ಅಂದರೆ ಹುಟ್ಟಿದ್ದು. ತದ್ ಪ್ಲಸ್ ಭವ, ತದ್ಭವ. ಓಕೆ, ತತ್ ಪ್ಲಸ್ ಭವ, ತದ್ಭವ. ತತ್ ಪ್ಲಸ್ ಸಮ, ತತ್ಸಮ. ಸಂಸ್ಕೃತಕ್ಕೆ ಸಮಾನವಾದದ್ದಲ್ಲಿ ಯಾವುದೇ ರೀತಿ ಬದಲಾವಣೆಗೆ ಒಳಪಡೋದಿಲ್ಲ. ಅಂಥ ಪದಗಳನ್ನು ತತ್ಸಮ ಅಂತೀವಿ. ತದ್ಭವ ಅಂತಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ, ಅಥವಾ ಸಂಪೂರ್ಣವಾಗಿಯೂ ಕೂಡ ಬದಲಾವಣೆಗೆ ಒಳಪಟ್ಟಿರ್ತಕ್ಕಂಥ ಒಂದು ಪದಗಳನ್ನು ತದ್ಭವ ಅಂತಂದೇಳಿ ಕರಿತೀವಿ. ತತ್ ಪ್ಲಸ್ ಭವ. ತತ್ ಅಂದರೆ ಸಂಸ್ಕೃತದಿಂದ ಅಂತಂದೇಳಿ ನಮಗೆ ಗೊತ್ತಿರಬೇಕು. ಅಂದರೆ ಅದರಿಂದ. ತತ್ ಅದರಿಂದ. ಯಾವುದರಿಂದ? ಸಂಸ್ಕೃತದಿಂದ. ಭವ ಮೀನ್ಸ್ ಹುಟ್ಟೋದು, ಜನಿಸೋದು. ಓಕೆ, ಹಾಗಾಗಿ ಇಲ್ಲಿ ಬದಲಾವಣೆ ಆಗುತ್ತೆ. ಅಂಥವುಗಳನ್ನು ನಾವು ತದ್ಭವ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಅರ್ಥ ಆಯ್ತಲ್ಲ ನಿಮಗೆ? ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು ಅನ್ನೋದನ್ನು ಬರ್ಕೊಳ್ಳಿ. ತತ್ಸಮ ಮತ್ತು ತದ್ಭವ. ತತ್ಸಮ ಅಂದರೆ ಏನು ಅನ್ನೋದಂದರೆ ಸಂಸ್ಕೃತದ ಸಂಸ್ಕೃತ ಭಾಷೆಯ ಪದಗಳನ್ನು ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಅಂತೇಳಿ ಅದನ್ನು ಬರ್ಕೋಬೋದು. ಕನ್ನಡ ಭಾಷೆಯಲ್ಲಿ ಬಳಸುವಾಗ, ಕನ್ನಡ ಭಾಷೆಯಲ್ಲಿ ಬಳಸುವಾಗ ಯಾವುದೇ ಬದಲಾವಣೆ ಹೊಂದದೆ, ಯಾವುದೇ ಬದಲಾವಣೆ
ಹೊಂದದೆ, ಹೊಂದದೆ ಹಾಗೆಯೇ ಹಾಗೆಯೇ ಬರುವಂತಹ, ಹಾಗೆಯೇ ಬರುವಂತಹ ಪದಗಳನ್ನು ತತ್ಸಮ, ತತ್ಸಮ ಪದಗಳು, ತತ್ಸಮ ಪದಗಳು. ಅರ್ಥ ಆಯ್ತಾ? ಸಂಸ್ಕೃತದಿಂದ ಅಥವಾ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬರುವಂಥ ಒಂದು ಪದಗಳನ್ನು ತತ್ಸಮ ಪದಗಳು ಅಂತಂದೇಳಿ ಕರಿತೀವಿ. ಅಂದರೆ ಇಲ್ಲಿ ನೀವು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ. ತತ್ ಅಂದರೆ ಅದಕ್ಕೆ, ಅದಕ್ಕೆ ಯಾವುದಕ್ಕೆ? ಸಂಸ್ಕೃತಕ್ಕೆ. ಸಂಸ್ಕೃತಕ್ಕೆ. ಅರ್ಥ ಆಯ್ತಾ? ಸಮ ಅಂದರೆ ಸಮಾನವಾದುದು, ಸಮಾನ ಅಂತ. ಅರ್ಥ ಆಯ್ತಾ? ತತ್ ಪ್ಲಸ್ ಸಮ ಇಸ್ ಈಕ್ವಲ್ ಟು ತತ್ಸಮ. ನಿಮಗೆ ಗೊತ್ತಿರಬೇಕಿದು ತತ್ಸಮ ಅಂದರೆ ಏನು ಅನ್ನೋದನ್ನು. ಅರ್ಥ ಆಯ್ತಾ? ಸಂಸ್ಕೃತಕ್ಕೆ ಸಮಾನವಾದುದು ತತ್ಸಮ. ಹಾಗಾದರೆ ತದ್ಭವ ಪದಗಳು. ಉದಾಹರಣೆನೂ ಕೂಡ ಬರ್ಕೊಳ್ಳಿ. ಇದಕ್ಕೆ ಯಾವ್ಯಾವುದು ಕೆಲವೊಂದು ಉದಾಹರಣೆಯನ್ನು ನಾನು ಬರೆಸ್ತೇನೆ. ಉದಾಹರಣೆ ರಾಮ ಆಗಿರ್ಬೋದು. ಇಲ್ಲಿ ನೋಡ್ರಿ, ಯಾವುದು ಬದಲಾವಣೆ ಹೊಂದೋದಿಲ್ಲ. ವಸಂತ ಆಗಿರ್ಬೋದು, ಸೋಮ ಆಗಿರ್ಬೋದು. ಅರ್ಥ ಆಯ್ತಾ? ಚಂದ್ರ ಆಗಿರ್ಬೋದು, ಅಥವಾ ಗ್ರಹ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಇತ್ಯಾದಿ ಪದಗಳು. ನಂತರ ಇನ್ನೊಂದು ಯಾವುದನ್ನು ನೋಡ್ತೀವಿ? ತದ್ಭವ. ತದ್ಭವ ಪದಗಳು. ತತ್ಸಮ ಪದಗಳಂದರೆ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆಯೇ ಬರುವಂಥ ಒಂದು ಪದಗಳನ್ನು ತತ್ಸಮ ಅಂತಂದೇಳಿ ಕರಿತೀವಿ. ತತ್ ಅಂದರೆ ಅದಕ್ಕೆ, ಅಂದರೆ ಸಂಸ್ಕೃತಕ್ಕೆ. ಸಮ ಅಂದರೆ ಸಮಾನವಾದದ್ದು. ತತ್ ಪ್ಲಸ್ ಸಮ ತತ್ಸಮ. ಉದಾಹರಣೆಗೆ ರಾಮ, ವಸಂತ, ಸೋಮ, ಗ್ರಹ, ಸ್ತ್ರೀ, ಈ ರೀತಿಯ ಒಂದು ಪದಗಳನ್ನು ನಾವು ಗುರುತಿಸ್ಬೋದು. ತದ್ಭವ ಅಂದರೆ ಏನಪ್ಪ ಅಂದರೆ ಸಂಸ್ಕೃತ ಭಾಷೆಯ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಅಲ್ಪ ಸ್ವಲ್ಪ ಬದಲಾವಣೆ, ಅಥವಾ
ಪೂರ್ಣ ಪೂರ್ಣ ಬದಲಾವಣೆ ಪೂರ್ಣ ಬದಲಾವಣೆ ಹೊಂದುವ ಪದಗಳನ್ನು ತದ್ಭವ ಎನ್ನುವೆವು. ತದ್ಭವ ಪದಗಳು. ಅರ್ಥ ಆಯ್ತಾ? ಸಂಸ್ಕೃತ ಭಾಷೆ ಪದಗಳನ್ನು ಕನ್ನಡ ಭಾಷೆಯಲ್ಲಿ ಬಳಸುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದೋದು ಅಥವಾ ಪೂರ್ಣ ಬದಲಾವಣೆ ಹೊಂದುವಂಥ ಒಂದು ಪದಗಳನ್ನು ತದ್ಭವ ಪದಗಳು ಅಂತಂದೇಳಿ ಕರಿತೀವಿ. ಉದಾಹರಣೆ, ಬ್ರ್ಯಾಕೆಟಲ್ಲಿ ಬೇಕಾದರೆ ಬರ್ಕೊಳ್ಳಿ, ಅದು ಹೇಗಾಗುತ್ತೆ ಅಂತಂದರೆ, ತತ್ ಅಂದರೆ ಅದರಿಂದ, ಯಾವುದರಿಂದ? ಸಂಸ್ಕೃತದಿಂದ. ಅರ್ಥ ಆಯ್ತಾ? ಸಂಸ್ಕೃತದಿಂದ. ಭವ ಅಂದರೆ ಹುಟ್ಟಿದ್ದು, ಭವ ಅಂದರೆ ಹುಟ್ಟಿದ್ದು. ತದ್ ತತ್ ಪ್ಲಸ್ ಭವ = ಏನಾಗುತ್ತೆ? ತದ್ಭವ. ಅರ್ಥ ಆಯ್ತಾ? ಉದಾಹರಣೆ, ಶಶಿ ಶಶಿ ಅನ್ನೋದು ತತ್ಸಮ ಪದ. ಅರ್ಥ ಆಯ್ತಾ? ಶಶಿ ತದ್ಭವ ಏನಾಗಿದೆ? ಸಸಿ. ಓಕೆ, ಶಶಿ ಅನ್ನೋದು ತತ್ಸಮ, ಸಸಿ ಅಂತಕ್ಕಂಥದ್ದು ತದ್ಭವ ಪದವಾಗಿದೆ. ಅಥವಾ ಶಿರ ಅಥವಾ ಸಿರ. ಓಕೆ, ಅದಾದಮೇಲೆ ಕಳಶ ಅನ್ನೋದು ಕಲಸ. ನಂತರ ಅಂಕುರ ಅನ್ನೋದು ಅಂಕುಶ. ನಂತರ ವರ್ಷ ಅನ್ನೋದು ಏನಾಗುತ್ತೆ? ವರುಷ. ಇತ್ಯಾದಿಗಳು. ಈ ರೀತಿಯ ಒಂದು ಪದಗಳನ್ನು ನಾವು ತದ್ಭವ ಅಂತಂದೇಳಿ ಕರಿತೀವಿ. ಇವೆಲ್ಲವೂ ಕೂಡ ಒಂದೊಂದು ಸಲ ನೋಡ್ರಿ, ತತ್ಸಮ ಇರೋದು ತದ್ಭವ ಹೇಗಾಗುತ್ತೆ ಅನ್ನೋದಾದರೆ, ಶಶಿ ಏನಾಗುತ್ತೆ? ಸಸಿ ಆಗುತ್ತೆ. ಅರ್ಥ ಆಯ್ತಾ? ಹಾಗೆಯೇ ಶಿರ ಆಗುತ್ತೆ. ಅರ್ಥ ಆಯ್ತಾ? ನಂತರ ಕಲಶ, ಇಲ್ಲೇನಾಗುತ್ತೆ? ಕಳಸ. ಅಂಕುರ ಏನಾಗುತ್ತೆ? ಅಂಕುಶ ಆಗುತ್ತೆ. ವರ್ಷ ಅದೇನಾಗುತ್ತೆ? ವರುಷ. ಈ ರೀತಿಯ ಬದಲಾವಣೆಯನ್ನು ಹೊಂದ್ಕೊಂಡು ಬರ್ತಾ ಹೋಗುತ್ತೆ. ಸೊ ಅದುಗಳನ್ನು ಏನಂತೀವಿ? ತದ್ಭವ. ಬದಲಾವಣೆ ಆಗೋದು ತದ್ಭವ. ಬದಲಾವಣೆ ಆಗದೆ ಯಥಾವತ್ತಾಗಿ ಬರೋದನ್ನು ನಾವೇನಂತ ಕರಿತೀವಿ? ಅದನ್ನು ತತ್ಸಮ, ಸಂಸ್ಕೃತಕ್ಕೆ ಸಮಾನವಾದಂಥದ್ದು.
ಕನ್ನಡಕ್ಕೆ ಬರುವಾಗ ಸಂಸ್ಕೃತಕ್ಕೆ ಸಮಾನವಾದದ್ದು ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಆಗದೆ ಬರ್ತಕ್ಕಂಥದ್ದನ್ನು ತತ್ಸಮ ಅಂತೀವಿ. ಅದನ್ನೇ ಸಂಸ್ಕೃತದ ಪದಗಳು ಕನ್ನಡಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಬದಲಾವಣೆ ಅಲ್ಪ ಸ್ವಲ್ಪ ಬದಲಾವಣೆ ಆಗೋದು ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆದರೂ ಕೂಡ ಅದನ್ನು ನಾವು ತದ್ಭವ ಅಂತಂದೇಳಿ ಕರಿತೀವಿ. ಗೊತ್ತಾಯ್ತಲ್ಲ ನಿಮಗೆ ದೇಶ ಪದಗಳಂದರೆ ಏನು, ಅನ್ಯ ದೇಶ ಪದಗಳಂದರೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಯಿತು. ಅದರ ಜೊತೆಗೆ ತತ್ಸಮ ಅಂದ್ರೇನು, ತದ್ಭವ ಅಂದ್ರೇನು ಅದಕ್ಕೆ ಉದಾಹರಣೆಗಳನ್ನು ಕೂಡ ಕಲ್ತಿದ್ದೀರಿ. ಓಕೆನಾ? ಹಾಗಾದರೆ ನಾವು ಒಂದು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಸಂಧಿಯನ್ನು ಕಲಿಯೋಣ. ಓಕೆ, ಸಂಧಿ ಅಂದ್ರೇನು, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಅವು ಯಾವ್ಯಾವುದಿದ್ದಾವೆ, ಅದಕ್ಕೆ ಉದಾಹರಣೆಗಳೇನು, ಅದು ಆ ಒಂದು ಪದಗಳನ್ನು ಯಾವ ರೀತಿಯಾಗಿ ನಾವು ಬಿಡಿಸಬೇಕು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಓಕೆ.